ಅದೇ ಹೊತ್ತಿಗೆ ರೇಖಾ ಅಲ್ಲಿಗೆ ಬಂದು ನಂದಿನಿಯ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದಳು. ಭಿಕ್ಷುಕನ್ ಜೊತೆ ಜಗಳ ಮಾಡ್ಬೇಡ ನಂದಿನಿ, ಬಾ. ಶಿವಾಯ್ ಮತ್ತು ಯಶ್ ಮುಖಾಮುಖಿಯಾಗಿ ನಿಂತಿದ್ದರು. ಯಶ್ ಆತಂಕದಿಂದ ಒಬ್ಬಂಟಿಯಾದಂತೆ ನಿಂತಿದ್ದ. ಕ್ಷಣಕಾಲ ಯೋಚಿಸಿ ಅವನು ನಂದಿನಿಗೆ ಕೂಗಿ ಹೇಳಿದ, ಸರಿ ನಂದಿನಿ, ನಾನು ನಾಳೆ ಬರ್ತೀನಿ. ಶಿವಾಯ್, ನಾಳೆ ಡಿವೋರ್ಸ್ಗೆ ರೆಡಿ ಆಗು. ಮತ್ತೆ ನನಗೆ ಎದುರಾಗಿ ನಿಲ್ಬೇಡ. ಶಿವಾಯ್ ಆಲೋಚಿಸುತ್ತಾ ನಿಂತಿದ್ದ. ಸತ್ಯವಾಗಿ ಹಣಕ್ಕೆ ಇಷ್ಟು ಶಕ್ತಿ ಇದೆಯಾ? ಅದು ಯಾರನ್ನಾದರೂ ಬದಲಾಯಿಸದೆಯಾ? ಇವತ್ತಿನ ಕಾಲದಲ್ಲಿ ಪ್ರೀತಿಗೆ ಬೆಲೆ ಇಲ್ಲವಾ?